ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಎಲ್ಲರಿಗೂ ತುಂಬ 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 ಸಾರಿ. ಸೊ ನಾನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದ್ದೆ ಅರೌಂಡ್ 26th. ಸೊ 25-26 ವಿಡಿಯೋನೇ ನಿಮಗೆ ಲಾಸ್ಟ್ ಅಪ್ಲೋಡ್ ಮಾಡಿದ್ದು. ಅದಾದಮೇಲೆ ಆಲ್ಮೋಸ್ಟ್ ಒಂದು 5 ದಿನ ಆಯಿತು. ನಿಮಗೆ ಏನೂ ಅಪ್ಡೇಟೂ ಕೊಡೋಕ್ಕಾಗಲಿಲ್ಲ. ಆ್ಯಂಡ್ ಏನು ಈ ಚಾಲೆಂಜ್ ನಂದು ಆವಾಗಲೇ ಕಂಪ್ಲೀಟ್ ಆಯಿತು. ಬಟ್ ಏನಾಯಿತು, ಸೊ ಸಡನ್ನಾಗಿ ಏನಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ, ಸೊ ಅದು ಎಲ್ಲನೂ ತಿಳಿಸ್ತೀನಿ. ಸೊ ಅದಕ್ಕೆ ಫಸ್ಟೇ ಸಾರಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ, ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಆ್ಯಂಡ್ ಯಾರು ಈ ಚಾಲೆಂಜಿನ ವಿನ್ನರು ಪ್ರತಿಯೊಂದನ್ನು ತಿಳಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಾಯಿತು ಅಂತ ಹೇಳ್ಬಿಡ್ತೀನಿ. ನಂದು ವೆಯ್ಟ್ ಲಾಸ್ ಚಾಲೆಂಜ್ ಮುಗೀತಾ ಇಲ್ವಾ? ಸೊ ಮುಗೀತು. 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೆ. ಬಟ್ ಏನಾಯಿತು ಅಂತಂದರೆ 28 ಡೇಸ್ವರೆಗೂ ಮಾಡಿದ್ದೀನಿ. ಅದಾದಮೇಲೆ ನಾನು ಊರಿಗೆ ಹೋಗ್ಬೇಕಾಯಿತು. ಸೊ ಹಾಗಾಗಿ ಈ 2 ಡೇಸ್ ನಾನು ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಮತ್ತೆ ಇಲ್ಲಿಗೆ ಬಂದು ಮತ್ತೆ ನಾನು ನಿಮಗೆ ವೀಡಿಯೋಸ್ ಶೇರ್ ಮಾಡೋದಕ್ಕೆ, ಸೊ ಏನು ಅಪ್ಡೇಟ್ ಕೊಡೋದಕ್ಕೂ ಆಗಲಿಲ್ಲ. ಆ್ಯಂಡ್ ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ನಾನು ಎಕ್ಸಾಕ್ಟಾಗಿ ಮಾಡಿರೋದು 25 ಡೇಸ್ ಈ ಚಾಲೆಂಜ್ನ ಕರೆಕ್ಟಾಗಿ ಮಾಡಿದ್ದೀನಿ. ನಿಮಗೆ ನಿಮಗೆ ವೀಡಿಯೋಸ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಂದು ಏನು ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಆ ಟೈಮಲ್ಲಿ ನಾನು ಕರೆಕ್ಟಾಗಿ ಈ ಒಂದು ಚಾಲೆಂಜ್ನ ನಾನು ಮಾಡಲಿಲ್ಲ. ಸೊ ಹಾಗಾಗಿ ನಾನು ಕನ್ಸಿಡರ್ ಮಾಡೋದು ಕರೆಕ್ಟ್ 25 ಡೇಸ್ ನಾನು ಈ ಚಾಲೆಂಜ್ನ ಮಾಡಿದ್ದೀನಿ. ಹಾಗೆ 3rd ವೀಕಲ್ಲಿ 4th ವೀಕಲ್ಲಿ ಡಿಟಾಕ್ಸ್ ಡೇ ಮಾಡೋಕ್ಕಾಗಲಿಲ್ಲ. ಸೊ ಇದೆಲ್ಲ ಸೈಡಿಗಿಡಿ ನನಗೆ ಈ ಚಾಲೆಂಜಿಂದ ಎಷ್ಟು ವೆಯ್ಟ್ ಲಾಸ್ ಆಯಿತು, ಹಾಗೆ ಈ ಚಾಲೆಂಜಿಂದ ನನಗೆ ಏನು ಚೇಂಜಸ್ ಅನ್ನಿಸ್ತು ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ. ಬಟ್ ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ, ನೀವು ಡೇ 27 ಆ್ಯಂಡ್ ಡೇ 28 ಸೊ ನಾನು ಏನು ಫಾಲೋ ಮಾಡಿದ್ನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣಂತೆ. ಸೊ ಅಟ್ ಪ್ರೆಸೆಂಟ್ ಇವತ್ತೇ ನಾನು ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಳೆನೇ ಏನು January 1st ಈ 2025 ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಹೇಗಾದರೂ ಮಾಡಿ ಇವತ್ತು ಶೇರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆ ವಿಡಿಯೋನ ನೋಡ್ಕೊಂಡು ಬಂದು ಎಷ್ಟು ವೆಯ್ಟ್ ಲಾಸ್ ಆಯಿತು ಅಂಡ್ ಏನು ಇದ್ರದ್ದು ರಿಸಲ್ಟು ಎಲ್ಲನೂ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಾಗಿ ನಾನು ಸ್ಟಾರ್ಟ್ ಮಾಡಿದ್ದು 30 ಡೇಸ್ ಚಾಲೆಂಜ್ ಬಂದುಬಿಟ್ಟು December 25 ಕ್ರಿಸ್ಮಸ್ಸಿಗೆಲ್ಲ ಆವತ್ತಿನ ಡೇಗೆ ನಂದು 30 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗ್ತಿತ್ತು. ಸೊ ಏನಾಯಿತು, 25 ಡೇಸ್ ಕರೆಕ್ಟಾಗಿ ಫಾಲೋ ಮಾಡಿದೆ. ಆ್ಯಂಡ್ 29th ಡೇಗೆ ನಾನು ಊರಿಗೆ ಹೋದೆ. ಸೊ 29th ಫಾಲೋ ಮಾಡಿಲ್ಲ, 30th ಫಾಲೋ ಮಾಡಲಿಲ್ಲ. ಹಾಗಾಗಿ 2 ದಿನ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಅವತ್ತಿಂದ ಇಲ್ಲಿವರೆಗೂ ನಾನು ಈ ವಿಡಿಯೋಸ್ನ ಶೇರ್ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡಿದೆ, ಖಂಡಿತ ಆಗಲಿಲ್ಲ. ಸೊ ಹಂಗಾಗಿ ಇಟ್ಸ್ ಲೇಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟು ಡೇ 27 ಏನು ತೊಗೊಂಡೆ ಅಂತಂದರೆ, ಮಾರ್ನಿಂಗು ನಾನು ತೊಗೊಳ್ತಿದ್ನಲ್ಲ ಕಾರ್ನೆಟೈನ್ ಡ್ರಿಂಕ್ನ, ಅದನ್ನು ತೊಗೊಂಡೆ. ಸೊ ಅದಾದಮೇಲೆ ಸೊ ಬ್ರೇಕ್ಫಾಸ್ಟ್ಗೆ ರೂಲ್ ನಾವು ಫಾಲೋ ಮಾಡ್ತಿದ್ದಿದ್ದು ಬಂದು, ಯಾರಾದರೂ ಮರ್ತಿದ್ರೆ, ಯಾಕಂದರೆ ಗ್ಯಾಪ್ ಆಗೋಯ್ತಲ್ಲ, ಮರ್ತಿದ್ರೆ ನೆನಪಾಗಲಿ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ಸಾಲ್ಟ್ ಫ್ರೀ ಇರೋವಂಥದ್ದು, ನೋ ಸಾಲ್ಟ್ ಇರೋವಂಥದ್ದನ್ನ ತೊಗೋಬೇಕು. ಸೊ ಇವತ್ತು ನಾನು ಜಸ್ಟ್ ಒಂದು ಗಾವಾ ಫ್ರೂಟ್ನ ತೊಗೊಂಡೆ, ಜಾಮೆಣ್ಣನ್ನ. ಆ್ಯಂಡ್ ಇದಾದಮೇಲೆ ನಾನು ಡೈರೆಕ್ಟಾಗಿ ಲಂಚ್ ಮಾಡ್ಕೊಂಡೆ. ಇಲ್ಲಿವರೆಗೂ ಅಂದರೆ ಆಯ್ತಲ್ಲ, ಇನ್ನೇನು ಮುಗಿದಿನೋ ಒಂದು 2-3 ದಿನ ಮಾಡಿದ್ರೆ ಕಂಪ್ಲೀಟ್ ಆಗಿಬಿಡುತ್ತೆ ನನ್ನ ಚಾಲೆಂಜು ಅಂತ ತುಂಬಾ ಖುಷಿಯಲ್ಲಿದ್ದೆ. ಅಂದ್ಕೊಂಡೇ ಇರಲಿಲ್ಲ ಏನು ಲಾಸ್ಟ್ 2 ಡೇಸ್ ನಾನು ಮಿಸ್ ಮಾಡ್ತೀನಿ ಅಂತ. ಬಟ್ ಇಟ್ಸ್ ಓಕೆ. ಕೆಲವೊಂದು ಸಲ ಆಗ್ತಿರುತ್ತಲ್ಲ, ನಾನು ಅನಿವಾರ್ಯವಾಗಿ ಊರಿಗೆ ಹೋದೆ, ಅಲ್ಲಿ ಫಾಲೋ ಮಾಡ್ಬೋದಾಗಿತ್ತು. ಬಟ್ ರಿಲೇಟಿವ್ಸು ಎಲ್ಲ ಬಂದಿದ್ದರು. ಆ್ಯಂಡ್ ಹಾಗಿದ್ದಾಗ ನನ್ನ ಚಾಲೆಂಜ್ನ ಕಂಟಿನ್ಯೂ ಮಾಡೋಕ್ಕೆ ನನಗೆ ಆಗಲಿಲ್ಲ. ಸೊ ಆ ಒಂದು ರೀಸನ್ನಿಂದ ನಾನು ಗಿವ್ ಅಪ್ ಮಾಡಿದೆ ಅಷ್ಟೇ. ಸೊ ಇವತ್ತು ಮಧ್ಯಾಹ್ನ ಲಂಚ್ಗೆ ಬಂದುಬಿಟ್ಟು 2 ಜೋಳದ ರೊಟ್ಟಿ, ಏನು ಕಾಳಿನ ಪಲ್ಯ, ಸಲಾಡು, ಸೊ ಇವನ್ನೆಲ್ಲ ನಾನು ತೊಗೊಂಡಿದ್ದೆ. ಈವ್ನಿಂಗ್ ಟೈಮಲ್ಲಿ ಒಂದು ಶೇಂಗಾ ಬರ್ಫಿನ ತೊಗೊಂಡಿದ್ದೀನಿ ಆ್ಯಸ್ ಎ ಸ್ನ್ಯಾಕ್ಸ್ ಆಗಿ. ಇದರಿಂದ ನನಗೆ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ ಈವ್ನಿಂಗ್ ಟೈಮಲ್ಲಿ. ಆ್ಯಂಡ್ ಏನು ನಮಗೆ ಪ್ರೋಟೀನು ಸಿಗುತ್ತೆ. ಹಾಗಾಗಿ ಶೇಂಗಾ ಬರ್ಫಿನ ಪ್ರಿಫರ್ ಮಾಡ್ಕೊಳ್ತೀನಿ ಈವ್ನಿಂಗ್ ಟೈಮಲ್ಲಿ. ನಮ್ಮ ಲಡ್ಡುಗೂ ಅಷ್ಟೇ ಶೇಂಗಾ ಬರ್ಫಿ ತುಂಬ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಡಿನ್ನರ್ಗೆ ಏನು ಮಾಡಿಕೊಂಡೆ ಅಂದರೆ, ಇವತ್ತು ಮಧ್ಯಾಹ್ನ 2 ರೊಟ್ಟಿ ತೊಗೊಂಡಿದ್ನಲ್ಲ, ಸೊ ಯೂಶ್ವಲಿ 1 ರೊಟ್ಟಿನೇ ತೊಗೋಬೇಕು ಅನ್ನೋದು ಇಟ್ಕೊಂಡಿದ್ದೆ ಮೈಂಡಲ್ಲಿ. ಸೊ ಈ ಒಂದು ಲಾಸ್ಟ್ ವೀಕಲ್ಲಿ ಕಂಪಲ್ಸರಿಯಾಗಿ ಮಧ್ಯಾಹ್ನ 1 ತೊಗೊಳ್ಳೋಣ ಅಂತ, ಬಟ್ 2 ತೊಗೊಂಡಿದ್ನಲ್ಲ. ಸೊ ನೈಟ್ ನಾನು ಮತ್ತೆ ಏನು ತೊಗೊಳ್ಳಿಲ್ಲ. ಮಾರ್ನಿಂಗ್ ತೊಗೊಳ್ಳೋವಂಥ ವೆಯ್ಟ್ ಲಾಸ್ ಡ್ರಿಂಕ್, ಸ್ವಲ್ಪ ಜೀರಿಗೆ, ಅಜ್ವಾನೆ ಹಾಗೆ ಸೋಂಪು, ಈ 3 ಹಾಕಿಬಿಟ್ಟು ವೆಯ್ಟ್ ಲಾಸ್ ಡ್ರಿಂಕ್ ಮಾಡಿಕೊಂಡು ತೊಗೊಂಡೆ.
ಆ್ಯಂಡ್ ಈಗ ಬಂದುಬಿಟ್ಟು ಡೇ 28 ಏನು ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಸೇಮ್ ರೊಟೀನೇ. ಸೊ ಇವತ್ತು ಅಷ್ಟೇ ಕಂಪ್ಲೀಟಾಗಿ ನಾನು ತೊಗೊಂಡಿರೋದನ್ನ ಶೇರ್ ಮಾಡಿಲ್ಲ. ಸೊ ಇವತ್ತು ಮಾರ್ನಿಂಗು ಸೇಮ್ ಡ್ರಿಂಕ್ ಕಾರ್ನಾಟೈನ್ ಡ್ರಿಂಕ್ನ ತೊಗೊಂಡೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ರಾಗಿ ಪ್ಯಾನ್ ಕೇಕ್ನ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸು ಆ್ಯಂಡ್ ಮನೆಯಲ್ಲಿ ಮಕ್ಕಳಿದ್ದರೆ ಅವ್ರಿಗೆ ಖಂಡಿತ ಮಾಡಿಕೊಡಿ. ಸೊ ಇದಕ್ಕೆ ನಾನಿಲ್ಲಿ ರಾಗಿ ಹಿಟ್ಟನ್ನ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, 2 ರಿಂದ 3 ಟೇಬಲ್ ಸ್ಪೂನಷ್ಟು. ಆ್ಯಂಡ್ ಓಟ್ಸ್ನ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಓಟ್ಸ್ ಇಲ್ಲ ಅಂದ್ರೂ ಬರೀ ರಾಗಿ ಹಿಟ್ಟಿಂದ ತೊಗೋಬೋದು. ನಾನು ಓಟ್ಸ್ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಬೆಲ್ಲದ ಪುಡಿ, ಒಂದು ಬಾಳೆಹಣ್ಣು, ಸ್ವಲ್ಪ ಹಾಲು, ಇವೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ಪ್ಯಾನ್ ಕೇಕ್ ಪ್ಯಾನ್ ಇತ್ತು ಅಂದರೆ ಆರಾಮಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ದೋಸೆ ಪ್ಯಾನಲ್ಲೇ ಚಿಕ್ಕದಾಗಿ ಹಾಕ್ಕೊಂಡು ಈ ಥರ ಪ್ಯಾನ್ ಕೇಕ್ಗಳನ್ನ ನಾನು 4 ತೊಗೊಂಡಿದ್ದೀನಿ. ತುಂಬ ಸೂಪರ್ ಹೆಲ್ದಿ, ಹಾಗೆ ನಮಗೆ ನೋ ಸಾಲ್ಟ್ ಅಲ್ಲ ಬ್ರೇಕ್ಫಾಸ್ಟಿಗೆ, ಹಾಗಾಗಿ ಇದನ್ನು ತೊಗೊಂಡಿರೋದು. ಮಕ್ಕಳ ಲಂಚ್ ಬಾಕ್ಸಿಗೂ ಈ ರೆಸಿಪಿನ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇದಾದಮೇಲೆ ನಾನು ಇವತ್ತು ತೊಗೊಂಡಿರೋದು ಲಂಚ್ ಏನು ಮಾಡಿತ್ತು ಅಂದರೆ ಇವತ್ತು ಚಿಕನ್ ಬಿರಿಯಾನಿ ಮಾಡಿದೆ. ತುಂಬಾ ಎಮ್ಮಿ ಆಗಿತ್ತು. ಸೊ ಮಧ್ಯಾಹ್ನ ಚಿಕನ್ ಬಿರಿಯಾನಿ ಆ್ಯಂಡ್ ನೈಟ್ ಇವತ್ತು ಚಿಕನ್ ಬಿರಿಯಾನಿ ತೊಗೊಂಡೆ. ಸೊ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದೇ ನನ್ನ ಚಾಲೆಂಜಲ್ಲಿ ಲಾಸ್ಟ್ ಕ್ಲಿಪ್ಪಿಂಗು ನಾನು ತೊಗೊಂಡಿರೋದು. ನೀವೇ ನೋಡಿದ್ರಲ್ಲ, ಚಾಲೆಂಜಲ್ಲಿ ನಾನು ಮಾಡಿರೋದು ಲಾಸ್ಟ್ ಬಂದ್ಬಿಟ್ಟು ಡೇ 27, ಡೇ 28. ಸೊ ಈ ಒಂದು ಚಾಲೆಂಜ್ನ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿ ಈಗ ನಾನು ನನ್ನ ರಿಸಲ್ಟ್ನ ತಿಳಿಸ್ಬೇಕು ಅಂತ ಇದ್ದೀನಿ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ವೆಯ್ಟು 65, ಅರೌಂಡ್ 64.8 kgs ಇದ್ದೆ. ಆ್ಯಂಡ್ ಈ ಚಾಲೆಂಜಿಂದ ನನಗೆ ಮ್ಯಾಕ್ಸಿಮಮ್ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿರೋದು ಅಂದರೆ 61.7 kg, ಅಂದರೆ 3.1 kg. ಅದೂ ಅಷ್ಟೇ ವಿತಿನ್ 25 ಡೇಸ್ಗೆ ನನಗೆ ಈ ಒಂದು ರಿಸಲ್ಟ್ ಸಿಕ್ಕಿರೋದು. 3.1 kg ಇನ್ 25 ಡೇಸ್, ಇದು ಗುಡ್ ರಿಸಲ್ಟ್ ಅಂದರೆ ನನ್ನ ಪ್ರಕಾರ. ಅಂದರೆ ಪ್ರೆಸೆಂಟ್ ಹೇಗಿತ್ತು ನನ್ನ ವೆಯ್ಟ್ ಅಂದರೆ ಸ್ಟಕ್ ಆಗಿಬಿಟ್ಟಿದ್ದು ಆ್ಯಂಡ್ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸಿಚುವೇಶನಲ್ಲಿ ಸೊ ಈ ಥರ ಡಯಟ್ನ ನಾನು ಫಾಲೋ ಮಾಡಿಕೊಂಡು ಯಾವುದೇ ಥರದ ಕ್ರ್ಯಾಶ್ ಡಯಟ್ ಏನು ಫಾಲೋ ಮಾಡಿಲ್ಲ. ಸೊ 25 ಡೇಸಲ್ಲಿ 3.1 kg ಕಡಿಮೆ ಆಗಿದೆ ಸ್ಟಕ್ ಆಗಿರೋ ವೆಯ್ಟು ಅಂತಂದರೆ ನಿಜವಾಗ್ಲೂ ಒಳ್ಳೆ ರಿಸಲ್ಟೇ. ಬಟ್ ನಿಮಗೆಲ್ಲ ಎಷ್ಟು ರಿಸಲ್ಟ್ಸ್ ಬಂದಿದೆ ಆ್ಯಂಡ್ ಎಷ್ಟೆಷ್ಟು ವೆಯ್ಟ್ ಲಾಸ್ ಆಗಿದೆ ಅನ್ನೋದನ್ನ ಖಂಡಿತ ಮರೀದೆ ನನಗೆ ಶೇರ್ ಮಾಡಿ. ಹಾಗೆ ನಾನು ಹೇಳಿದ್ದೆ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ಏನು ಮಾಡ್ಕೊಂಡಿರೋರಿಗೆ ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಸಿಗುತ್ತೆ ಅಂತ. ಸೊ ಡೆಫಿನೆಟ್ಲಿ ನಾನು ಸರ್ಪ್ರೈಸ್ ಗಿಫ್ಟ್ನ ನಿಮಗೆ ಕಳಿಸ್ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಈ ಚಾಲೆಂಜ್ನ ಫಾಲೋ ಮಾಡಿದ್ರಲ್ಲ, ನಿಮ್ದು ಬಿಫೋರ್ ಆಫ್ಟರ್ ಇಂದು ಏನು ವೇಟ್ ಇರುತ್ತಲ್ಲ ವೀಡಿಯೋಸು, ಸೊ ಕ್ಲಿಪ್ಪಿಂಗ್ಸು ನಾನು ಏನೇನು ಕೇಳ್ತೀನಿಲ್ಲ ಪ್ರತಿಯೊಂದೂ ನನಗೆ ಕಳಿಸ್ಕೊಡ್ಬೇಕಾಗತ್ತೆ. ನಂದು ಇಮೇಲ್ ID ಬಂದುಬಿಟ್ಟು ashwinigeetanjali@gmail.com ಅಂತಿದೆ. ಸೊ ಈ ಒಂದು ಮೇಲ್ IDಗೆ ನೀವು ನನಗೆ ಮೆಸೇಜ್ ಮಾಡಿ. ಸೊ ದಟ್ ನಿಮ್ಮದು ಟ್ರಾನ್ಸ್ಫಾರ್ಮೇಷನ್ ಕ್ಲಿಪ್ಪಿಂಗ್ಸ್ನ ನಾನು ಅದನ್ನೆಲ್ಲ ನೋಡಿಬಿಟ್ಟು ಒಬ್ಬ ವಿನ್ನರ್ನ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಟಾರ್ಗೆಟ್ ಇಟ್ಕೊಂಡಿದ್ದು ಈ 30 ಡೇಸಲ್ಲಿ ಒಂದು 5 kgs ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ 25 ಡೇಸ್ ಮಾಡೋಕ್ಕಾಯ್ತು ನನಗೆ, ಅಂದರೆ ಪ್ರಾಪರಾಗಿ. ಬಟ್ ಮೊದಲಿನ ಥರ ಇದ್ದಿದ್ರೆ ಆರಾಮಾಗಿ ನಾನು 5 to 6, 8 kgsವರೆಗೂ ಕಡಿಮೆ ಮಾಡ್ಕೋಬೋದಾಗಿತ್ತು. ಬಟ್ ಈಗ ವೆಯ್ಟ್ ಗೇನ್ ಎಲ್ಲ ಆಗ್ತಿರೋ ಅಂಥ ಟೈಮಲ್ಲಿ ಈ ಒಂದು ರಿಸಲ್ಟ್ ನಂಗೆ ನಿಜವಾಗ್ಲೂ ಖುಷಿನೇ ಕೊಟ್ಟಿದೆ. ಬಟ್ ಬರೀ ವೆಯ್ಟ್ ಲಾಸ್ ವೆಯ್ಟಲ್ಲಿ ನೋಡಿ ಮಾತ್ರ ನನಗೆ ಈ ಒಂದು ಚಾಲೆಂಜ್ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿಲ್ಲ. ಇಂಚ್ ಲಾಸೂ ಆಗಿದೆ ನನಗೆ. ಡೆಫಿನೆಟ್ಲಿ ನನ್ನ ಫೇಸ್ ಫ್ಯಾಟ್ ಆಗಿರ್ಬೋದು, ನನ್ನ ಇಂಚ್ ಲಾಸ್ ಆಗಿರ್ಬೋದು. ಸೊ ಇದೆಲ್ಲನೂ ನಾನು ವಿಸಿಬಲ್ ಆಗಿ ನನಗೆ ಕಾಣಿಸ್ತಾ ಇದೆ. ಈ ಒಂದು ಡಿಫ್ರೆನ್ಸ್ ನಾನು ನೋಡ್ಬೋದು. ಸೊ ಯಾರೆಲ್ಲ ನನ್ನ ವಿಡಿಯೋಗೋಸ್ಕರ ಕಾಯ್ತಿದ್ರಲ್ಲ, ಸೊ ಅವರೆಲ್ಲರಿಗೂ ಸಾರಿ. ಆ್ಯಂಡ್ ಮತ್ತೆ ಈ ಹೊಸ ವರ್ಷಕ್ಕೆ ಹೊಸ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಈ ಒಂದು 2026 ಈ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಮನೆ ಖುಷಿ ಕೊಡ್ಲಿ ಅಂತೇಳಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.